ಇನ್ನು ದಿಲೀಪ್ ರಾಜ್ ಅವರ ಸಾವಿನ ಬೆನ್ನಲ್ಲ ಈಗ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು ಸ್ನೇಹಿತರೆ. ಹೌದು, ಮೊನ್ನೆ ತಾನೇ ಹೃದಯಾಘಾತದಿಂದ ಇದೀಗ ದಿಲೀಪ್ ರಾಜ್ ಅವರು ಕೊನೆ ಸೆಳೆದಿದ್ದಾರೆ. ಈಗ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟಿಯೊಬ್ಬರು ಈಗ ಆಪ್ತಮಿತ್ರ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರವನ್ನು ಹಾಗೂ ನಾಯಕಿಯ ಪಾತ್ರವನ್ನು ಅಭಿನಯಿಸಿದಂಥ ನಟಿ ಇದೀಗ ವಿಧಿವಶರಾಗಿರೋದು. ಮುಂಜಾನೆ 7:30 ಸುಮಾರಿನಲ್ಲಿ ಅಪಘಾತದಿಂದ ಕೊನೆಗೆ ಸೆಳೆದಿದ್ದಾರೆ. ಹಾಗಾದರೆ ಯಾರಪ್ಪ ಈ ನಟಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇವರ ಆತ್ಮಕ್ಕೆ ಶಾಂತಿ ಕೊಡ್ತಾರೆ. ಖಂಡಿತ ಕಮೆಂಟ್ ಸೆಕ್ಷನ್ಲಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ. ಹೌದು, ಆಪ್ತಮಿತ್ರ ಸಿನಿಮಾದಲ್ಲಿ ರಮೇಶ್ ಅವರ ಪತ್ನಿಯ ಪಾತ್ರದಲ್ಲಿ ಅಭಿನಯಿಸಿದಂಥ ಸೌಂದರ್ಯ ಅವರು ಇದೀಗ ಮುಂಜಾನೆ ಫ್ಲೈಟ್ನಲ್ಲಿ ದುರಂತದಲ್ಲಿ ಇದೀಗ ಕೊನೆಗೆ ಸೆಳೆದಿರುವಂಥದ್ದು. ಸದ್ಯ ಆಂಧ್ರಗೆ ಹೊರಡುವಂಥ ಸಂದರ್ಭದಲ್ಲಿ ಆ ಫ್ಲೈಟ್ ಟೇಕ್ ಆಫ್ ಕೂಡ ತೆಗೆದುಕೊಂಡಂಥ ಕೆಲವೇ ಕ್ಷಣಗಳಲ್ಲಿ ಅಂದರೆ ಒಂದು 70-80 ಅಡಿ ಮೇಲೆ ಹೋಗ್ತಿದ್ದಾಗೇ ಸಡನ್ನಾಗಿ ಕ್ರ್ಯಾಶ್ ಆಗಿ ಕೆಳಗೆ ಅಪ್ಪಳಿಸಿದ ಪರಿಣಾಮವಾಗಿ ಭಾಳ ದೊಡ್ಡ ಮಟ್ಟಿಗೆ ಬ್ಲಾಸ್ಟ್ ಕೂಡ ಆಗಿರುವಂಥದ್ದು. ಈ ಬ್ಲಾಸ್ಟ್ ಆದಂಥ ಪರಿಣಾಮವಾಗಿ ಸೌಂದರ್ಯ ಅವರು ಸ್ಥಳದಲ್ಲೇ ಸುಟ್ಟು ಕರಕಲಾಗಿರುತ್ತದೆ. ಇವರ ಜೊತೆ ಪೈಲಟ್ ಮತ್ತು ಇನ್ನಿಬ್ಬರು ಕೂಡ ಸ್ಥಳದಲ್ಲೇ ಕೊನೆ ಸೆಳೆದಿರುವಂಥದ್ದು. ಹೌದು, ಸದ್ಯ ಈ ಘಟನೆ ಇವತ್ತಿಗೆ ನಡೆದು ಬರೋಬ್ಬರಿ 30 ವರ್ಷಗಳ ಕಳೆದಿವೆ. ಇವತ್ತಿಗೆ 32 ವರ್ಷದ ಸೌಂದರ್ಯ ಅವರ ಇದು ನಡೀತಾ ಇರೋವಂಥದ್ದು, ಪುಣ್ಯತಿಥಿ ನಡೀತಾ ಇರೋಂಥ ಸಂದರ್ಭದಲ್ಲಿ ಈ ವಿಡಿಯೋನ ನಿಮ್ಮ ಮೇಲೆ ಹಾಕಿದ್ದೀವಿ. ಹಾಗೆ ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ.